ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಸಾರ್ಕ್ ರಾಷ್ಟ್ರಗಳು ಕುರಿತಾಗಿ ಅಧ್ಯಯನವನ್ನು ನಾವು ಮಾಡಲಿಕ್ಕೆ ಹೋಗೋಣ. ಹಾಗಾದರೆ ಸಾರ್ಕ್ ಮತ್ತು ಅದರ ಗುರಿ ಉದ್ದೇಶಗಳು, ಪ್ರಸ್ತುತ ರಾಷ್ಟ್ರದಲ್ಲಿ ಅದರ ಪಾತ್ರ ಏನು ಎಂಬುದಾಗಿ ನಾವು ಒಂದೊಂದಾಗಿ ಕಲಿಯೋಣ. ಸಾರ್ಕ್ ಅರ್ಥ ದ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಬಂದು ನೇಪಾಳದ ಕಾಠ್ಮಂಡುನಲ್ಲಿದೆ. ಡಿಸೆಂಬರ್ 8, 1985ರಲ್ಲಿ ಬಾಂಗ್ಲಾದೇಶದ ಢಾಕಾ ಎಂಬ ಪಟ್ಟಣದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಈ ಪಾಯಿಂಟ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಹಾಗಾದರೆ ಸಾರ್ಕ್ ಅಲ್ಲಿ ಒಟ್ಟು 8 ರಾಷ್ಟ್ರಗಳು ಸೇರಿಕೊಂಡು ಸ್ಥಾಪನೆ ಮಾಡಿಕೊಂಡಂತ ಒಂದು ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಘಟನೆಗಳು. ವಿಶ್ವದಲ್ಲಿ ವಿಶ್ವಸಂಸ್ಥೆಯನ್ನು ಹೊರತುಪಡಿಸಿದರೆ ಹಲವಾರು ಪ್ರಾದೇಶಿಕ ಸಂಘಟನೆಗಳಿದ್ದಾವೆ. ಅದರೊಳಗೆ ಸಾರ್ಕ್, ಆಸಿಯಾನ್, ಬ್ರಿಕ್ಸ್, ಶಾಂಘೈ, G20, G17, ಒಪೆಕ್ ರಾಷ್ಟ್ರಗಳು, ಅರಬ್ ಲೀಗ್, ಹೀಗೆ ಹಲವಾರು ಪ್ರಾದೇಶಿಕ ಸಂಘಟನೆಗಳನ್ನ ನಾವು ಕಾಣಬಹುದು. ಆದರೆ ಈ ಒಂದು ಸಾರ್ಕ್ ರಾಷ್ಟ್ರ 85ರಲ್ಲಿ ಸ್ಥಾಪನೆ ಆಗೋದ್ರ ಮೂಲಕವಾಗಿ ಸಾಮೂಹಿಕ ಭದ್ರತೆಗೆ, ಸ್ವಾವಲಂಬನೆಗೆ ಜೊತೆಗೆ ಸದಸ್ಯ ರಾಷ್ಟ್ರ ನಡುವೆ ಆರ್ಥಿಕ, ಸಾಮಾಜಿಕ, ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಯಿತು. ಹಾಗಾದರೆ ಸಾರ್ಕ್ನಲ್ಲಿ ಯಾವ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿವೆ ಅನ್ನೋದು ನಾವು ನೋಡ್ಕೊಳ್ಳೋದಾದ್ರೆ, ಭಾರತ, ಮಾಲ್ಡೀವ್, ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಶ್ರೀಲಂಕಾ ಮತ್ತು ನೇಪಾಳಗಳು ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು. ಅಂದರೆ ಆರಂಭದಲ್ಲಿ 7 ರಾಷ್ಟ್ರಗಳು ಸೇರಿಕೊಂಡು ಸಾರ್ಕ್ ಎಂಬ ಒಂದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂಘಟನೆಯನ್ನ ಆರಂಭಿಸಿದರು. ಆದರೆ ಮುಂದೆ 2007ರಲ್ಲಿ ಏಪ್ರಿಲ್ 3ನೇ ತಾರೀಕು, ನಿಮಗೆ ನಾನು ಅದನ್ನು ಅಂಡರ್ಲೈನ್ ಮಾಡಿ ತೋರಿಸ್ತೇನೆ. ಸೊ ಏಪ್ರಿಲ್ 3, 2017ರಲ್ಲಿ 8ನೇ ಸದಸ್ಯ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ ಇಲ್ಲಿ ಎಂಟ್ರಿ ತಗೊಳ್ಳುತ್ತೆ, ಅಂದ್ರೆ ಪ್ರವೇಶ ಹೊಂದುತ್ತೆ. ಹಾಗಾದ್ರೆ ಈ ಸಾರ್ಕ್ ನಲ್ಲಿ ನಾವು ನೋಡಬಹುದಾಗಿರುವಂತಹ ಇತರೆ ವಿಚಾರಗಳು ನೋಡೋದಾದ್ರೆ, ಇದರ ಉದ್ದೇಶಗಳು ಏನು? ದ ಆಬ್ಜೆಕ್ಟಿವ್ ಆಫ್ ದಿ ಸಾರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಾರ್ಕ್ನ ಪ್ರಮುಖ ಉದ್ದೇಶಗಳು ದಕ್ಷಿಣ ಏಷ್ಯಾದ ಜನರ ಕಲ್ಯಾಣವನ್ನು ಉತ್ತೇಜಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸುವಂಥದ್ದು. ಈ ಉದ್ದೇಶ ಹೇಳೋಕ್ಕಿಂತ ಮುಂಚಿತವಾಗಿ, ಹಾಗಾದ್ರೆ ದಕ್ಷಿಣ ಏಷ್ಯಾದಲ್ಲಿ ಯಾವ್ಯಾವ ರಾಷ್ಟ್ರಗಳು ಈ ಒಂದು ಸಂಘಟನೆಯಲ್ಲಿ ಭಾಗಿಗಳಾಗಿದ್ದಾವೆ ಅನ್ನೋದನ್ನ ನಾವು ಸ್ವಲ್ಪ ಚಿತ್ರದ ಮೂಲಕವಾಗಿ ಕಲಿಯೋಣ. ಇಲ್ಲಿ ನೋಡ್ತಾ ಇದ್ದ ಒಂದು ಅಫ್ಘಾನಿಸ್ತಾನ 2008ರಲ್ಲಿ 8ನೇ ಸದಸ್ಯ ರಾಷ್ಟ್ರವಾಯಿತು. ಬಾಂಗ್ಲಾದೇಶ, ನೀವು ಈ ಮ್ಯಾಪ್ ಅಲ್ಲಿ ನೋಡುವಾಗ ಮಧ್ಯದಲ್ಲಿ ಭಾರತ ದೇಶ, ಈ ಕಡೆ ಪಶ್ಚಿಮದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ನಿಮಗೆ ಗೊತ್ತಿರಬೇಕಾಗಿದ್ದು 2008ರಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಂತ ರಾಷ್ಟ್ರ. ಸೊ ಅಫ್ಘಾನಿಸ್ತಾನ, ಪಾಕಿಸ್ತಾನ ಜೊತೆಗೆ ಈ ಕಡೆ ನೇಪಾಳ, ಅತಿ ಸಣ್ಣ ಒಂದು ರಾಷ್ಟ್ರ ನೇಪಾಳ. ಈ ನೇಪಾಳದ ಕಾಠ್ಮಂಡುವಿನಲ್ಲಿನೇ ಸಾರ್ಕ್ನ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಕಚೇರಿ ಇದೆ. ಇದನ್ನು ನೀವು ಚೆನ್ನಾಗಿ ಗಮನಿಸಬೇಕಾಗಿರುವಂಥದ್ದು.
ಎಕ್ಸಾಮ್ಗಳಲ್ಲಿ ನೀವು ಪ್ರಶ್ನೆಗಳ ಉತ್ತರ ಬರೆಯುವಂತಹ ಸಮಯದಲ್ಲಿ ಅದರ ಕೇಂದ್ರ ಕಚೇರಿಗಳು ಎಲ್ಲಿರ್ತವೆ, ಅದರ ಪ್ರಮುಖದ ಕರ್ತವ್ಯಗಳೇನು, ಇವೆಲ್ಲವನ್ನ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಮುಂದೆ ಪಕ್ಕದಲ್ಲಿ ನೋಡ್ತಾ ಇದ್ವಿ ಭೂತಾನ್, ಒಂದು ಸಣ್ಣ ಚಿಕ್ಕ ರಾಷ್ಟ್ರ. ಹಾಗೆ ಬಾಂಗ್ಲಾದೇಶದ ಢಾಕಾದಲ್ಲಿ ಈ ಒಂದು ಸಾರ್ಕ್ನ ಒಂದು ಸಂಸ್ಥೆ ಅಥವಾ ಪ್ರಮುಖವಾದಂಥ ಒಂದು ಹುಟ್ಟು ಆರಂಭವಾಯಿತು. ಬಾಂಗ್ಲಾದೇಶದ ಢಾಕಾದಲ್ಲಿ ಅಂದಿನ ಪ್ರಧಾನಿಯ ಒಂದು ನೇತೃತ್ವದಲ್ಲಿ, ಆಗ ಬಾಂಗ್ಲಾದೇಶದಲ್ಲಿ ಅಧ್ಯಕ್ಷರಾದಂತಹ ಮಜಿಜಿರ್ ರೆಹಮಾನ್ ಇವರ ಪರಿಕಲ್ಪನೆ ಮೇರೆಗೆ ಉದಯವಾಗಿದ್ದೇ ಈ ಒಂದು ಸಂಘಟನೆ. ಹಾಗಾದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ನೇಪಾಳದ ಕಾಠ್ಮಂಡುವಿನಲ್ಲಿ ಇದೆ. ಇದನ್ನ ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಇದರ ಆರಂಭ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಬಂದು ಡಿಸೆಂಬರ್ 8, 1985 ಇದರ ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ಮಜಿಜಾರ್ ರೆಹಮಾನ್ ಅವರು. ಸೊ ಒಟ್ಟಾಗಿ ಇಂಡಿಯಾ 1, ಪಾಕಿಸ್ತಾನ 2, ಅಫ್ಘಾನಿಸ್ತಾನ 3, ನೇಪಾಳ 4, ಹಾಗೆ ಭೂತಾನ್ 5, ಬಾಂಗ್ಲಾ 6. ಕೆಳಗಡೆ ನಾವು ಬರುವಾಗ, ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ಶ್ರೀಲಂಕಾ ಏನಿದೆಯಲ್ಲ, ಈ ಶ್ರೀಲಂಕಾ ಅದು 7ನೇ ರಾಷ್ಟ್ರ, ಮತ್ತೆ ಮಾಲ್ಡೀವ್ 8ನೇ ರಾಷ್ಟ್ರ. ಅಲ್ಲಿಗೆ ನೀವು ಗಮನಿಸಬೇಕಾದಂಥ ವಿಚಾರ, ಒಟ್ಟು 8 ರಾಷ್ಟ್ರಗಳನ್ನ ಒಳಗೊಂಡಂತಹ ಒಂದು ಸಂಸ್ಥೆಯಾಗಿದೆ. ಅದಕ್ಕೆ ವಿಶ್ವದ ಭೂಪಟ ಏನ್ ಕಾಣ್ತಾ ಇದ್ರಲ್ಲ, ಈ ವಿಶ್ವದ ಭೂಪಟದಲ್ಲಿ ದಕ್ಷಿಣದಲ್ಲಿ ಬರುವಂತಹ ಉತ್ತರಾರ್ಧಗೋಳ ಮೇಲ್ಗಡೆ, ಕೆಳಗಡೆ ಇರುವಂತಹ ದಕ್ಷಿಣಾರ್ಧಗೋಳ, ಈ ದಕ್ಷಿಣ ಭಾಗದಲ್ಲಿ ಬರುವಂತಹ ಈ ರಾಷ್ಟ್ರಗಳು, ಇಲ್ಲಿ ನೀವು ಮ್ಯಾಪ್ ಅಲ್ಲಿ ಕಾಣೋ ಪ್ರಕಾರವಾಗಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ, ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಶ್ರೀಲಂಕಾ ಹಾಗೂ ಮಾಲ್ಡೀವ್, ಇಷ್ಟು ರಾಷ್ಟ್ರಗಳು ಸೇರಿಕೊಂಡು ಮಾಡಿಕೊಂಡಂತ ಒಂದು ಪ್ರಾದೇಶಿಕ ಸಂಘಟನೆ. ಸರಿ, ಹಾಗಾದ್ರೆ ಈ ಸಂಘಟನೆಯ ಗುರಿ ಮತ್ತು ಉದ್ದೇಶಗಳು ಏನಾಗಾದ್ರೆ, ಆಲ್ರೆಡಿ ನಾನು ಹೇಳಿದೆ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಜನರ ಜೀವನವನ್ನ ಮತ್ತು ಅವರ ಕಲ್ಯಾಣವನ್ನ ಉತ್ತೇಜಿಸಿ ಅವರ ಜೀವನ ಮಟ್ಟವನ್ನ ಸುಧಾರಿಸಬೇಕು. ಇನ್ನು 2ನ್ನ ನೋಡ್ತಾ ಇದ್ವಿ, ಎಲ್ಲಾ ವ್ಯಕ್ತಿಗಳಿಗೆ ಘನತೆಯಿಂದ ಬದುಕಲು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವಂತ ಅವಕಾಶವನ್ನು ಒದಗಿಸುವ ಮೂಲಕ ಆ ಪ್ರದೇಶದಲ್ಲಿ ಆರ್ಥಿಕ ಬೆಳವಣಿಗೆ, ಅಂದ್ರೆ ಆ ಪ್ರದೇಶಗಳ ಒಂದು ಆರ್ಥಿಕವಾಗಿರುವಂತಹ ಬೆಳವಣಿಗೆ, ಸಾಮಾಜಿಕ ಪ್ರಗತಿ, ಸಾಂಸ್ಕೃತಿಕ, ಈ ಸಾರ್ಕ್ನ ಉಭಯ ರಾಷ್ಟ್ರಗಳ ನಡುವೆ ಸಾಮೂಹಿಕ ಸ್ವಾವಲಂಬನೆಯನ್ನ ಉತ್ತೇಜಿಸಿ ಮತ್ತು ರಾಷ್ಟ್ರಗಳ ಸಮಗ್ರವಾದ ಅಭಿವೃದ್ಧಿಯನ್ನ ಮಾಡುವುದು ಸಹ ಇದರ ಒಂದು ಉದ್ದೇಶವಾಗಿದೆ. ಹಾಗಾದರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಎಲ್ಲರೂ ಸಾಮೂಹಿಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ಮೂಲಕವಾಗಿ ವಿಶ್ವದ ಇತರ ರಾಷ್ಟ್ರಗಳೊಂದಿಗೆ ನಮ್ಮ ಸಂಘಟನೆ ಬಲವಾಗಿದೆ ಎಂಬುದಾಗಿ ಸಹ ನಾವು ತೋರಿಸ್ಲಿಕ್ಕೆ ಒಂದು ದಾರಿ ನಮಗೆ ಸಿಗುತ್ತೆ. ನಂತರ ನಾವು ನೋಡೋದು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ತಾಂತ್ರಿಕ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಾಯ ಮತ್ತು ಸಕ್ರಿಯವಾದಂತ ಒಂದು ಬೆಳವಣಿಗೆಯನ್ನ ಕಾಣಬೇಕು ಅನ್ನೋದು ಇದರ ಮತ್ತೊಂದು ಉದ್ದೇಶ. ಕಾರ್ಖಾನೆಗಳ ಸ್ಥಾಪನೆ, ಆಮದು ಮತ್ತು ರಫ್ತು, ಸಾಂಸ್ಕೃತಿಕ ವಿನಿಮಯಗಳು, ಅನೇಕ ಸಮಯ ಸಾರ್ಕ್ನ ಕಲ್ಚರಲ್ ಪ್ರೋಗ್ರಾಮ್ಸ್ಗಳು ನಡೀತಿರ್ತವೆ, ಹಾಗೂ ತಂತ್ರಜ್ಞಾನಗಳನ್ನ ನಾವು ವಿನಿಮಯ ಮಾಡಿಕೊಳ್ಳುವ ಮೂಲಕವಾಗಿ ರಾಷ್ಟ್ರಗಳ ಮಧ್ಯದಲ್ಲಿ ಒಂದು ರೀತಿಯ ಡಿಜಿಟಲ್ ಡೆವಲಪ್ಮೆಂಟ್ ಸಹ ಕಾಣಬೇಕು. ಆ ಮೂಲಕವಾಗಿ ತೃತೀಯ ರಾಷ್ಟ್ರಗಳಲ್ಲಿ ಪ್ರಥಮ ರಾಷ್ಟ್ರಗಳ ಒಂದು ಸರಿಸಮನಾಗಿ ಬೆಳವಣಿಗೆ ಕಾಣಬೇಕು ಅನ್ನೋದು ಸಹ ಇದರ ಒಂದು ಇತರ ಉದ್ದೇಶವಾಗಿದೆ.
ಇದರ ಜೊತೆಗೆ ನಾವು ನೋಡೋದು ಪರಸ್ಪರ ನಂಬಿಕೆ, ತಿಳುವಳಿಕೆ ಮತ್ತು ಸಮಸ್ಯೆಗಳನ್ನ ಅದನ್ನು ಸರಿಪಡಿಸಿ ಮೆಚ್ಚುಗೆಯನ್ನು ಕೊಡಬೇಕು. ಹಲವು ರಾಷ್ಟ್ರಗಳ ಮಧ್ಯದಲ್ಲಿ ಈ ರಾಜತಾಂತ್ರಿಕ ಪದ್ಧತಿಗಳು ಫೇಲ್ಯೂರ್ ಆದಾಗ ಅಥವಾ ಯುದ್ಧಗಳಾಗುವಂತಹ ಸಂಭವಗಳು ಬಂದಾಗ, ಯುದ್ಧಗಳ ಆಗುವಂತಹ ಒಂದು ಕಾರ್ಮೋಡಗಳು ಕವಿದಾಗ ಅಲ್ಲಿ ಅಪನಂಬಿಕೆ ಮತ್ತು ಎಲ್ಲೋ ಒಂದು ಗುರಿ ಉದ್ದೇಶಗಳನ್ನು ದೂರ ಹೋಗ್ತಾರೆ. ಅದನ್ನ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಸಾಂಘಿಕವಾಗಿ ಬೆಳವಣಿಗೆ ಹೊಂದೋಣ ಎಂಬುದಾಗಿ ಈ ಸಂಘಟನೆಯನ್ನ ಕಟ್ಟಲಾಗಿದೆ. ಹಾಗೇನೆ ಇತರೆ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಸಹಕಾರವನ್ನ ಬಲಪಡಿಸುವುದು. ವಿಶ್ವದಲ್ಲಿ ವರ್ಲ್ಡ್ ಸಿಸ್ಟಮ್ ಅಲ್ಲಿ 3 ರೀತಿ ಇದಾವೆ. ಒಂದು ಪ್ರಥಮ ರಾಷ್ಟ್ರಗಳು, ದ್ವಿತೀಯ ರಾಷ್ಟ್ರಗಳು ಮತ್ತು ತೃತೀಯ ರಾಷ್ಟ್ರಗಳು. ಪ್ರಥಮ ರಾಷ್ಟ್ರಗಳೊಂದಿಗೆ ನಾವು ಪೈಪೋಟಿ ಕೊಡ್ಬೇಕಂತಂದ್ರೆ ನಾವು ಸಹಕಾರದೊಂದಿಗೆ ಒಬ್ಬರನ್ನೊಬ್ಬರು ಬೆಳವಣಿಗೆ ಮಾಡುವುದರಲ್ಲಿ ಉತ್ತೇಜನ ಪಡಿಸ್ಬೇಕು. GDP ಬೆಳವಣಿಗೆ, ನಂತರವಾಗಿ ಅರಣ್ಯ, ಹವಾಮಾನ, ಪ್ರಾಕೃತಿಕ ವಿಕೋಪಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ನೇಪಾಳದಲ್ಲಿ ಬಹುದೊಡ್ಡ ಭೂಕಂಪ ಆದಾಗ ಭಾರತದಿಂದ ಮೈತ್ರಿ ಎಂಬ ಒಂದು ಯೋಜನೆ ಮಾಡಿ ಅಲ್ಲಿರುವಂತಹ ಸಾವಿರಾರು ನಿರಾಶ್ರಿತರಿಗೆ ಅಥವಾ ಈ ಭೂಕಂಪ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಆಹಾರ, ವೈದ್ಯಕೀಯ ಚಿಕಿತ್ಸೆ ಮತ್ತು ಇತರೆ ವ್ಯವಸ್ಥೆಗಳನ್ನು ನಮ್ಮ ಭಾರತ ಮಾಡುವ ಮೂಲಕವಾಗಿ ಕಷ್ಟ ಕಾಲದಲ್ಲಿ ಅವರನ್ನ ಉತ್ತೇಜನ ಪಡಿಸಿದ್ದು ಸಹ ನಮಗೆ ದೇಶಕ್ಕಿರುವಂತದ್ದು ಹೆಮ್ಮೆಯಾಗಿದೆ. ಹಾಗೆ ಸಾಮಾನ್ಯ ಆಸಕ್ತಿ ವಿಷಯಗಳಲ್ಲಿ ಪರಸ್ಪರ ಸಹಕಾರ ನೀಡಬೇಕು. ಅಂತಾರಾಷ್ಟ್ರೀಯ ರೂಪದಲ್ಲಿ ಪ್ರತಿಯೊಂದು ರಾಷ್ಟ್ರಗಳ ಐಡಿಯಾಲಜಿ ಬೇರೆ ಇರ್ತವೆ, ಆ ರಾಷ್ಟ್ರಗಳ ಸಂವಿಧಾನಗಳು ಬೇರೆ ಇರ್ತವೆ, ಅವರ ಸಿದ್ಧಾಂತಗಳು ಸಹ ವ್ಯತ್ಯಾಸವಾಗಿರುತ್ತವೆ. ಆದಾಗ್ಯೂ ಸಾಮಾನ್ಯ ಆಸಕ್ತಿ ವಿಷಯಗಳಾಗಿರುವಂತಹ ಭಯೋತ್ಪಾದನೆ ತಡೆಗಟ್ಟುವಂಥದ್ದು, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಮೇಲೆ ಯುದ್ಧಕ್ಕೆ ಹೋಗುವುದನ್ನ ತಡೆಗಟ್ಟುವಂಥದ್ದು, ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನ ನಿಯಂತ್ರಿಸುವಂತ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ಪೂರೈಕೆ ಮತ್ತು ಅದರ ಉತ್ಪಾದನೆಯನ್ನು ಸ್ಥಗಿತಗೊಳಿಸುವ ವಿಷಯದಲ್ಲಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕಾಗಿರುತ್ತೆ. ಇಂತಹ ಗುರಿ ಉದ್ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಾದೇಶಿಕ ಸಂಘಟನೆಗಳೊಂದಿಗೆ ನಮ್ಮ ಗುರಿ ಉದ್ದೇಶಗಳು ಮತ್ತು ನಿಲುವುಗಳನ್ನು ಹೊಂದಿಕೊಂಡಂತಹ ಇತರೆ ಪ್ರಾದೇಶಿಕ ಸಂಘಟನೆಗಳಾದಂತಹ ಆಸಿಯಾನ್ ಸಂಘಟನೆ, ಸಾರ್ಕ್, ಬ್ರಿಕ್ಸ್ ಸಂಘಟನೆ, ನಂತರವಾಗಿ G20 ಸಂಘಟನೆ, ಒಪೆಕ್ ಸಂಘಟನೆ, ಅನೇಕ ಸಂಘಟನೆಗಳು ವಿಶ್ವದಲ್ಲಿ ಇದಾವೆ. G4 ಸಂಘಟನೆಗಳು, ನಂತರವಾಗಿ G20 ಸಂಘಟನೆಗಳು, ಹಾಗೆ G7 ಸಂಘಟನೆ, ಇಂಥ ಅನೇಕ ಸಂಘಟನೆಗಳ ಜೊತೆಗೆ ಉತ್ತಮವಾಗಿರುವಂತಹ ಬಾಂಧವ್ಯ ಬೆಳೆಸಿ ನಮ್ಮ ಐಡಿಯಾಲಜಿಗೆ ಒಪ್ಪುವುದಾದರೆ ಅವರನ್ನು ಒಳಗೊಂಡಂತೆ ರಾಷ್ಟ್ರಗಳು ಬೆಳವಣಿಗೆ ಹೊಂದಬೇಕನ್ನೋದು ಇದರ ಪ್ರಮುಖವಾಗಿರುವಂತಹ ಆಬ್ಜೆಕ್ಟ್ಸು. ಸೊ ಮುಂದೆ ನೋಡ್ತಾ ಇದ್ವಿ, ಈ ಸಾರ್ಕ್ ರಾಷ್ಟ್ರಗಳನ್ನೋದು 8 ರಾಷ್ಟ್ರಗಳ ಒಕ್ಕೂಟ ವಿಶ್ವದ ಜನಸಂಖ್ಯೆಯಲ್ಲಿ ಟೋಟಲ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಅಲ್ಲಿ 21% ನಮ್ಮ 8 ರಾಷ್ಟ್ರಗಳ ಜನಸಂಖ್ಯೆ ಆಗಿದೆ. ನಂತರ ನೋಡ್ತೀವಿ ಭೌಗೋಳಿಕ ಪ್ರದೇಶದಲ್ಲಿ ವಿಶ್ವದ ಎಲ್ಲಾ ಭೂಪ್ರದೇಶದ 3% ಭೂಪ್ರದೇಶವನ್ನ ಹೊಂದಿದಂತಹ ಒಂದು ಪ್ರಾದೇಶಿಕ ಸಂಘಟನೆ. ವಿಶ್ವದ GDP ಅಥವಾ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ 3.8% ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದಲ್ಪಟ್ಟಂತಹ ಒಂದು ರಾಷ್ಟ್ರಗಳಲ್ಲಿ ಈ ಒಂದು ಪ್ರಾದೇಶಿಕ ಸಂಘಟನೆ ಸಹ ಒಂದಾಗಿದೆ. ಇದ್ರ ಜೊತೆಗೆ the 5 broad spheres which SAARC countries agreed to the cooperation on, 5 ಪ್ರಮುಖವಾಗಿರುವ ವಿಚಾರಗಳಲ್ಲಿ ಸಾರ್ಕ್ ರಾಷ್ಟ್ರಗಳ ನಡುವೆ ಒಂದು ಸಹಕಾರ ಒಪ್ಪಂದವಿದೆ. ಅದೇನಂದ್ರೆ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲಗಳ ಬೆಳವಣಿಗೆ. ಸೊ ಇದರೊಳಗಡೆ ಸಹ ನಾವು ಸಹಕಾರ ಕೊಡಬೇಕೆಂಬುದಾಗಿರುವಂತಹ ಪ್ರಮುಖವಾದ 5 ಅಂಶಗಳು. ಎರಡನೇದಾಗಿ ಸಹಕಾರ ಮತ್ತು ಸಾರಿಗೆ. ಮೂರದು ಮೆಟ್ರಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಕಮ್ಯುನಿಕೇಶನ್, ಹವಾಮಾನ, ವಿಜ್ಞಾನ, ತಂತ್ರಜ್ಞಾನ ಮತ್ತು ದೂರ ಸಂಪರ್ಕ, ಇದರೊಳಗೆ ಸಹಕಾರ. ರೂರಲ್ ಅಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಗ್ರಾಮೀಣ ಮತ್ತು ಕೃಷಿ
ಬೆಳವಣಿಗೆ, ಪಾಪ್ಯುಲೇಷನ್ ಅಂಡ್ ಹೆಲ್ತ್ ರಿಲೇಟೆಡ್ ಆಕ್ಟಿವಿಟೀಸ್, ಜನಸಂಖ್ಯೆ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ಪೂರ್ಣವಾಗಿ ಒಪ್ಪಿಕೊಂಡು ಇದರಿಗೆ ಸಹಕಾರ ಕೊಡೋಣ ಎಂಬುದಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಈ ಸಾರ್ಕ್ನ ಕೆಲವು ವಿಶೇಷ ಸಂಸ್ಥೆಗಳಿದಾವೆ. ನೀವು ಗಮನಿಸಬೇಕಾಗಿದ್ದು ಸಾರ್ಕ್ನ ಪ್ರಾದೇಶಿಕ ಕಚೇರಿಗಳು ಅಥವಾ ಈ ವಿಶೇಷವಾದಂತ ಸ್ಪೆಷಲ್ ಏಜೆನ್ಸಿ ಅಂತ ಕರಿತೀವಿ. ಹಾಗಾದ್ರೆ ಸಾರ್ಕು SDF ಎಂಬುದಾಗಿ ಒಂದು ಸಂಸ್ಥೆ ಇದೆ. ಹೇಗೆ ವಿಶ್ವಸಂಸ್ಥೆ ಕೆಳಗಡೆಗೆ WHO, ನಂತರವಾಗಿ ಯುನೆಸ್ಕೋ ಇದಾವಲ್ಲ, ಆ ರೀತಿಯಲ್ಲಿ ಸಾರ್ಕ್ ಅಭಿವೃದ್ಧಿ ನಿಧಿ ಎಂಬುದಾಗಿ. ಈ ನಿಧಿಯ ಮುಖ್ಯ ಉದ್ದೇಶವೇನೆಂದ್ರೆ ಬಡತನ ನಿವಾರಣೆ, ಅಭಿವೃದ್ಧಿ ಮುಂತಾದ ಸಾಮಾಜಿಕ ಕ್ಷೇತ್ರಗಳಲ್ಲಿ ಧನ ಸಹಾಯ ನೀಡುವುದು ಇದರ ಪ್ರಾಥಮಿಕ ಉದ್ದೇಶ. ಈಗ ವಿಶ್ವದಲ್ಲಿ ಈ ಸಾರ್ಕ್ನ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನಂತರ ಬಾಂಗ್ಲಾದೇಶ, ಮಾಲ್ಡೀವ್, ಶ್ರೀಲಂಕಾ, ನೇಪಾಳ ಇವು ಆದಷ್ಟು ಬಹಳ ಬಡತನ ಇರುವಂತ ರಾಷ್ಟ್ರಗಳು. ಇವರಿಗೆ ಧನ ಸಹಾಯ ಅಂತಂದ್ರೆ ಅಭಿವೃದ್ಧಿ ಕಾಮಗಾರಿಗಳೇ ಮತ್ತೆ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಹಣವನ್ನು ಕೊಟ್ಟು ಆ ದೇಶಗಳನ್ನ ಮುಖ್ಯವಾಹಿನಿ ತರುವಂಥದ್ದು ಸಹ ಇದರ ಒಂದು ಅಂಶದ ಒಂದು ಕಾರ್ಯಕ್ರಮ ಮತ್ತು ಇದರ ಒಂದು ಉದ್ದೇಶ. ಇದು ಎರಡನೇದು, ಸಾರ್ಕ್ ಅಭಿವೃದ್ಧಿ ನಿಧಿಯಲ್ಲಿ ಸದಸ್ಯ ರಾಷ್ಟ್ರಗಳ ಫೈನಾನ್ಸ್ ಮಿನಿಸ್ಟರ್ಗಳನ್ನ ಒಳಗೊಂಡಂತ ಒಂದು ಮಂಡಳಿ ರಚನೆ ಮಾಡಿ ಎಲ್ಲಾ ರಾಷ್ಟ್ರಗಳ ಫೈನಾನ್ಸ್ ಮಿನಿಸ್ಟರ್. ಈಗ ಪ್ರಸ್ತುತ ಭಾರತದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಹಣಕಾಸು ಸಚಿವರೇ. ಹೀಗೆ ಈ 8 ರಾಷ್ಟ್ರಗಳ ಹಣಕಾಸು ಸಚಿವರನ್ನ ಒಂದು ಮಂಡಳಿ ಮಾಡಿ ಇವರು ಆರ್ಥಿಕ ಚಟುವಟಿಕೆಗಳು, ಈ 8 ರಾಷ್ಟ್ರಗಳ ವಂತಿಕೆ, ಬಂದಂತ ಹಣ, ಹೀಗೆ ಖರ್ಚಾಯಿತು, ಇದ್ರ ಬಗ್ಗೆ ಇರುವಂತಹ ಒಂದು ಮಾನಿಟರಿಂಗ್ ವ್ಯವಸ್ಥೆಯನ್ನ ಮಾಡೋದನ್ನ ನೋಡ್ತಾ ಇದ್ವಿ. ಇನ್ನು ವಿಶೇಷವಾಗಿ ದಕ್ಷಿಣ ಏಷ್ಯಾ ಯೂನಿವರ್ಸಿಟಿ SAO ಅಂದ್ರೆ ಇದು ಒಂದು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ. ಇದನ್ನು ಸ್ಥಾಪನೆ ಮಾಡೋದ್ರ ಮೂಲಕವಾಗಿ ಇದು ಭಾರತದಲ್ಲಿ ಸ್ಥಾಪನೆ ಮಾಡಲಾಗಿದೆ. ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಗುಣಮಟ್ಟವನ್ನ ಕೊಟ್ಟು ಈ ರಾಷ್ಟ್ರಗಳ ನಡುವೆ ಒಂದು ಉತ್ತಮವಾಗಿರುವಂತ ಉನ್ನತ ಶಿಕ್ಷಣಕ್ಕೆ ಅವಕಾಶವನ್ನ ಮಾಡಿಕೊಡುವ ಮೂಲಕವಾಗಿ ಈ 8 ರಾಷ್ಟ್ರಗಳ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧನೆಗಾರರಿಗೆ ಈ ಯೂನಿವರ್ಸಿಟಿ ಅತಿ ಹೆಚ್ಚಿನ ಸಹಾಯ ಮಾಡ್ತಾ ಇದೆ. ಮುಂದೆ ಬಾಂಗ್ಲಾದ ಢಾಕಾ ಎಂಬ ಪ್ರದೇಶದಲ್ಲಿ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಮಾನದಂಡಗಳ ಸಂಸ್ಥೆ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಸಹ ಢಾಕಾದಲ್ಲಿದೆ. ನಂತರವಾಗಿ ಢಾಕಾದಲ್ಲಿ ಕೃಷಿ ಕೇಂದ್ರ ಒಂದಿದೆ, ಪ್ರಾದೇಶಿಕ ಸಂಸ್ಥೆ. ಢಾಕಾದಲ್ಲಿ ಹವಾಮಾನ ಸಂಶೋಧನಾ ಕೇಂದ್ರ ಒಂದಿದೆ. ಸೊ ಇವೆರಡು ಜೊತೆಗೆ ಈ ಒಂದು ಮಾನದಂಡಗಳ ಸಂಸ್ಥೆ ಸಹ ಢಾಕಾದಲ್ಲಿ ಇದೆ. ಇನ್ನು ಮುಂದೆ ಪ್ರಾಮಾಣೀಕರಣ ಮತ್ತು ಅನುಸರಣಾ ಮೌಲ್ಯಗಳನ್ನ ರಾಷ್ಟ್ರ ನಡುವೆ ಸಮನ್ವಯ ಮತ್ತು ಸಹಕಾರವನ್ನು ಸಾಧಿಸಲು ಈ ಒಂದು ಢಾಕಾದಲ್ಲಿರುವಂತಹ ಸಾರ್ಸು ಸಂಸ್ಥೆ ಕೆಲಸ ಮಾಡಿದ್ರೆ, ಇದ್ರ ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸಾಮರಸ್ಯದ ಮಾನದಂಡಗಳು ಅಂದ್ರೆ ಎಲ್ಲರೂ ಒಪ್ಪುವಂತ ಮಾನದಂಡಗಳನ್ನ ಇಟ್ಟುಕೊಂಡು ಗುರಿಯ ಅಭಿವೃದ್ಧಿಯನ್ನ ಸಾಧಿಸಬೇಕು ಅನ್ನೋದು ಇದರ ಮತ್ತೊಂದು ಅಂಶ. ಹಾಗೆ ಬಾಂಗ್ಲಾದ ಢಾಕಾದಲ್ಲಿ ಈ ಸಂಸ್ಥೆಗಳಿದ್ರೆ, ಭೂತಾನ್ನ ಕೇಂದ್ರ ಸ್ಥಳವಾದ ಥಿಂಪು ಇಲ್ಲಿ ಅರಣ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ, ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ ಭಾರತದಲ್ಲಿ ಕೆಲವು ಕಚೇರಿಗಳಿದಾವೆ. ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಡೆಲ್ಲಿ ಒಳಗಡೆ ದಾಖಲೆ ಕೇಂದ್ರ, ರೆಕಾರ್ಡ್ ಸೆಂಟರ್, ಪ್ರಕೃತಿ ವಿಕೋಪ ನಿರ್ವಹಣಾ ಸಂಸ್ಥೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನಂತರ ಮಾಲ್ಡೀವಿನ ಮಾಲೆಯಲ್ಲಿ ಕರಾವಳಿ ವಲಯ ನಿರ್ವಹಣಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ಮಾಹಿತಿ ಕೇಂದ್ರ, ಟಿಬಿ ಮತ್ತು ಏಡ್ಸ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ, ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಸಾಂಸ್ಕೃತಿಕ ಕೇಂದ್ರ, ಕಲ್ಚರಲ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಪಾಕಿಸ್ತಾನದಲ್ಲಿ ಸಾರ್ಕ್ ಆರ್ಬಿಟ್ರೇಷನ್ ಕೌನ್ಸಿಲ್ ಎಂಬುದಾಗಿರುವಂತಹ ಒಂದು ಸಂಸ್ಥೆಯನ್ನ ತೆಗೆದು, ಇದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು
ವಾಣಿಜ್ಯ, ಕೈಗಾರಿಕೆ, ವ್ಯಾಪಾರ, ಬ್ಯಾಂಕಿಂಗ್ ಇಂಥ ವಿಚಾರಗಳಲ್ಲಿ ಏನಾದರೂ ವಿವಾದಗಳು ಬಂದ್ರೆ ಅದನ್ನು ನ್ಯಾಯಯುತವಾಗಿ ಒಂದು ಸರಿಪಡಿಸ್ಲಿಕ್ಕೆ, ಆ ಎಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಸರಿಪಡಿಸ್ಲಿಕ್ಕೆ, ಇತ್ಯರ್ಥಪಡಿಸ್ಲಿಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಸಹ ಕಟ್ಟಲಾಗಿದೆ ಅಥವಾ ಸಾರ್ಕ್ ಆರ್ಬಿಟ್ರೇಷನ್ ಕೌನ್ಸಿಲ್ ಎಂಬುದಾಗಿ ಸ್ಥಾಪನೆಯನ್ನ ಮಾಡಲಾಗಿದೆ. ಮುಂದೆ ನೋಡ್ಕೊಳ್ಳೋದಾದ್ರೆ ಸಾರ್ಕ್ ಇದುವರೆಗೆ ಹಲವಾರು ರೀತಿಯ ಸಮ್ಮೇಳನಗಳನ್ನ ನಡೆಸಲಾಗಿದೆ. ನೀವು ಗಮನಿಸಬೇಕಾಗಿರುವಂಥದ್ದು, ಸಾರ್ಕ್ ರಾಷ್ಟ್ರಗಳಲ್ಲಿ ಸಾಫ್ಟಾ ಎಂಬುದಾಗಿ ಒಂದು ನೀತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಸಾಫ್ಟಾ ಅಂತಂದ್ರೆ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ. ಇದು 1 ಸೆಪ್ಟೆಂಬರ್ 2006 ಸ್ಥಾಪನೆ ಮಾಡ್ತಾರೆ. ಸಾರ್ಕ್ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಪ್ರದೇಶ, ಅಂದರೆ ಯಾವುದೇ ತೆರಿಗೆಯನ್ನು ಕೊಡದೆ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ವಹಿವಾಟು ಮಾಡಿಕೊಳ್ಳುವುದಕ್ಕೆ ಈ ಒಂದು ಸಾಫ್ಟಾವನ್ನ ಸ್ಥಾಪನೆ ಮಾಡಲಾಗಿತ್ತು. ಈ ಮೂಲಕವಾಗಿ 2004 ನಡೆದಂತ ಇಸ್ಲಾಮಾಬಾದ್ 12ನೇ ಸಾರ್ಕ್ ಶೃಂಗಸಭೆಯಲ್ಲಿ ಈ ಒಂದು ಸಾಫ್ಟಾ ಎಂಬ ಹೊಸ ತತ್ವವನ್ನ ಅಥವಾ ಹೊಸದಾಗಿರುವಂತಹ ಟ್ರೇಡ್ ಅನ್ನ ಒಪ್ಪಂದಕ್ಕೆ ಎಲ್ಲರೂ ಸಹಿ ಹಾಕಿದ್ರು. ಮುಂದೆ ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತವು ಅತಿ ಹೆಚ್ಚಿನ GDP ಹೊಂದಿದ ರಾಷ್ಟ್ರ. ಈ GDPಯಲ್ಲಿ ಭಾರತ ಜನಸಂಖ್ಯೆಯಲ್ಲೂ 1ನೇ ಸ್ಥಾನದಲ್ಲಿದೆ. 2006 ಶ್ರೀಲಂಕಾ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಅದು 73ನೇ ಸ್ಥಾನ ಇತ್ತು. ಇನ್ನು ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ 2017 ಪ್ರಕಾರ ಭೂತಾನ್ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ್ರೆ ಅಫ್ಘಾನಿಸ್ತಾನ ಅತಿ ಹೆಚ್ಚಿನ ಭ್ರಷ್ಟಾಚಾರ ಹೊಂದಿದ ರಾಷ್ಟ್ರವಾಗಿದೆ. 2017 ಆರ್ಥಿಕ ಸ್ವಾತಂತ್ರ್ಯ ಎಕನಾಮಿಕ್ ಲಿಬರ್ಟಿಯಲ್ಲಿ ಭೂತಾನ್ 107 ಪಾಯಿಂಟ್ ಪಡ್ಕೊಂಡು 1ನೇ ಸ್ಥಾನದಲ್ಲಿದ್ರೆ ಭಾರತ 143 ಪಾಯಿಂಟ್ ಪಡ್ಕೊಂಡು 6ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಇದುವರೆಗೆ ಸಾರ್ಕ್ ಸಮ್ಮೇಳನಗಳು ಎಲ್ಲೆಲ್ಲಿ ಜರುಗಿವೆ ನೋಡ್ಕೊಳ್ಳೋಣ. ಒಂದನೇದಾಗಿ ಢಾಕಾದಲ್ಲಿ 1985 ಬಾಂಗ್ಲಾದೇಶದ ಢಾಕಾದಲ್ಲಿ ಜರುಗಿತ್ತು. ಇನ್ನು 1986 ಬ್ಯಾಂಗ್ಳೂರಲ್ಲಿ ಈ ಒಂದು ಸಮ್ಮೇಳನ ನಡೆಯುತ್ತವೆ. ಈ ಸಂದರ್ಭದಲ್ಲಿ ಭಾರತದಲ್ಲಿ ಈ ಒಂದು ಮೊದಲನೇ ಸಮ್ಮೇಳನದಲ್ಲಿ 2ನೇ ಸಮ್ಮೇಳನದಲ್ಲಿ ಭಾರತದಲ್ಲಿ ನಡೆಯುತ್ತೆ. ಈ ಸಮಯದಲ್ಲಿ ಭಾರತದಲ್ಲಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 2ನೇ ಸಭೆ ನಡೆಯುತ್ತೆ. ಮುಂದೆ 1987 ಕಠ್ಮಂಡುವಿನಲ್ಲಿ 3ನೇ ಶೃಂಗಸಭೆ ನೇಪಾಳದ, 4ನೇ ಶೃಂಗಸಭೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 1988 ನಡೆಯುತ್ತೆ. 5ನೇ ಶೃಂಗಸಭೆ 1990 ಮಾಲ್ಡೀವ್ಸ್ನ ಕೇಂದ್ರ ಸ್ಥಾನವಾಗಿರುವಂತಹ ಮಾಲೆಯಲ್ಲಿ ನಡೆಯುತ್ತೆ. ಇನ್ನು 6ನೇ ಶೃಂಗಸಭೆ 1991 ಶ್ರೀಲಂಕಾದ ಕೊಲಂಬಿಯಾನಲ್ಲಿ, 7ನೇ ಶೃಂಗಸಭೆ 1993 ಬಾಂಗ್ಲಾದ ಢಾಕಾದಲ್ಲಿ ಹಾಗೂ 8ನೇ ಶೃಂಗಸಭೆ 1995 ಡೆಲ್ಲಿ ಒಳಗೆ. ಈ ಸಂದರ್ಭದಲ್ಲಿ ಭಾರತೀಯ ಪ್ರೈಮ್ ಮಿನಿಸ್ಟರ್ ಅವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. 9ನೇ ಶೃಂಗಸಭೆ 1996 ಮಾಲ್ಡೀವಲ್ಲಿ ನಡೆಯುತ್ತವೆ. 10ನೇ ಶೃಂಗಸಭೆ 1998 ಕೊಲಂಬೋದಲ್ಲಿ ನಡೆಯುತ್ತೆ ಶ್ರೀಲಂಕಾದ. 12ನೇದು ನೇಪಾಳದ ಕಠ್ಮಂಡುವಿನಲ್ಲಿ 2002 ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2004 12ನೇ ಶೃಂಗಸಭೆ. 13ನೇ ಶೃಂಗಸಭೆ 2005 ಢಾಕಾದ ಬಾಂಗ್ಲಾದೇಶದಲ್ಲಿ. 14ನೇ ಶೃಂಗಸಭೆ 2007 ನ್ಯೂ ದೆಹಲಿ ಭಾರತದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆ ನಡೆಯುತ್ತೆ. 2010 ಕೊಲಂಬೋ, 2011 ಭೂತಾನ್ನ ಥಿಂಪು. 17ನೇ ಶೃಂಗಸಭೆ 2011 ಮಾಲ್ಡೀವಿನ ಅದ್ದಿ ಸಿಟಿಯೊಳಗೆ ನಡೆಯುತ್ತೆ. ಇನ್ನು 18ನೇ ಶೃಂಗಸಭೆ 2014 ನೇಪಾಳದ ಕಠ್ಮಂಡು ನಡೆಯುತ್ತವೆ. 19ನೇ ಶೃಂಗಸಭೆ ಇಲ್ಲಿ ಸ್ವಲ್ಪ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರುವಂತ ವಿಷಯವಿದೆ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ನಡೆಯಬೇಕಾಗಿದ್ದಂತ ಒಂದು ಸಾರ್ಕ್ ಶೃಂಗಸಭೆ, ಆದರೆ ಇದನ್ನ ರದ್ದುಪಡಿಸಲಾಗುತ್ತೆ. ಕ್ಯಾನ್ಸಲ್ ಆಗುತ್ತೆ. ಇದು ಕಾರಣ ಏನು ಅನ್ನೋದು ನೋಡೋದಾದ್ರೆ, ಭಾರತ ಮೊದಲದಾಗಿ ಈ ಶೃಂಗಸಭೆಯನ್ನ
ಯಾವಾಗ ಭಾರತದಲ್ಲಿ ಉರಿ ಎಂಬ ಒಂದು ಸೈನಿಕ ಪಡೆ ಮೇಲೆ ಪಾಕಿಸ್ತಾನ ದಾಳಿ ಮಾಡಿ ಭಯೋತ್ಪಾದನೆ ಹೆಚ್ಚಿಸುತ್ತೋ ಆ ಸಂದರ್ಭದಲ್ಲಿ ಮೊದಲದಾಗಿ ಭಾರತ ಬಾಯ್ಕಟ್ ಮಾಡುತ್ತೆ, ನಾನು ಈ ಶೃಂಗಸಭೆಗೆ ಹೋಗೋದಿಲ್ಲ ಅಂತ. ನಂತರವಾಗಿ ಭಾರತ ಜೊತೆಗೆ ಭೂತಾನ್, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಸಹ ನಾವು ಪಾಕಿಸ್ತಾನದ ಈ ಒಂದು ಶೃಂಗಸಭೆಗೆ ಹೋಗೋದಿಲ್ಲ ಎಂಬುದಾಗಿ ಕೈ ಜೋಡಿಸಿದಾಗ ಅಂತಿಮವಾಗಿ 19ನೇ ಶೃಂಗಸಭೆ ಇಸ್ಲಾಮಾಬಾದಲ್ಲಿ ರದ್ದಾಗುತ್ತೆ. ಇದು ಒಂದು ನಡೆದಂತ ಒಂದು ಘಟನೆ. ಇನ್ನು 20ನೇ ಶೃಂಗಸಭೆ ಬಂದು ಶ್ರೀಲಂಕಾದಲ್ಲಿ, ಅದು 2019ರಲ್ಲಿ ಜರುಗುತ್ತೆ. ಸೊ ಹೀಗೆ ಇಂದಿನವರೆಗೆ ಸರಿಸುಮಾರು 20 ಶೃಂಗಸಭೆಗಳು ನಡೆದಿದ್ದಾವೆ. ಈ ವರ್ಷ 21ನೇ ಶೃಂಗಸಭೆ ಆನ್ಲೈನ್ ಮೂಲಕವಾಗಿ, ವರ್ಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಆನ್ಲೈನ್ ಮೂಲಕವಾಗಿ ನಡೀತೆ ಎಂಬುದಾಗಿ, ಅದು ಕೋವಿಡಿನ ವಿಚಾರದ ಕುರಿತಾಗಿ 8 ರಾಷ್ಟ್ರಗಳ ನಡುವೆ ಆನ್ಲೈನ್ ಮೂಲಕವಾಗಿ ಶೃಂಗಸಭೆ ನಡೆಯಲಿದೆ. ಹಾಗಾದ್ರೆ ಈ ಒಂದು ಸಾರ್ಕ್ ನಲ್ಲಿ ಅದು ಸ್ಥಾಪನೆಯಾದಂತ ದಿನದಿಂದ ಇವತ್ತಿನವರೆಗೆ ಕೆಲವೊಂದು ವರ್ಷಗಳನ್ನ, ದಶಕಗಳನ್ನ ಅವರು ಒಂದೊಂದು ದೇಹ ವಾಕ್ಯವಿಟ್ಟುಕೊಂಡು ನಡೆಸಿದ್ದಾರೆ. 1980ರ ವರ್ಷವನ್ನ ಡ್ರಗ್ಸು ಮತ್ತು ಅದರ ಮಾರಾಟವನ್ನ ಪೂರ್ಣವಾಗಿ ತಡೆಗಟ್ಟುವ ವರ್ಷವೆಂದು ಘೋಷಣೆ ಮಾಡಲಾಗಿದೆ. ಮಾದಕ ವಸ್ತುಗಳು ಮತ್ತು ಡ್ರಗ್ಸ್ಗಳ ಉತ್ಪಾದನೆ ಮತ್ತು ಅದರ ಎಲ್ಲವನ್ನು ತಡೆಗಟ್ಟುವುದು ಸಾಮೂಹಿಕವಾಗಿ. ಆ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ಕು ಒಂದು ಉತ್ತಮ ಸಾಧನೆ ಮಾಡಿದಂದಾಗಿ ತೋರಿಸಿಕೊಳ್ಳುವಂಥದ್ದು. ಇನ್ನು 90ನೇ ವರ್ಷದಲ್ಲಿ 1990ರಲ್ಲಿ ಗರ್ಲ್ಸ್ ಚೈಲ್ಡ್ ಇಯರ್ ಅಂತ ಘೋಷಣೆ ಮಾಡಿದ್ರು, ಹೆಣ್ಣು ಮಗುವಿನ ವರ್ಷವೆಂದು. ಆ ಮೂಲಕವಾಗಿ ಲಿಂಗ ತಾರತಮ್ಯವನ್ನ ತಡೆಗಟ್ಟಿ ಎಲ್ಲಾ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಕಲಿತು ಸಮಾಜದ ಮುಖ್ಯವಾಹಿನಿ ಬರಬೇಕು ಎಂಬುದು ಇದರ ಮತ್ತೊಂದು ಸದುದ್ದೇಶ. 1991ರಲ್ಲಿ ಇಯರ್ ಆಫ್ ದಿ ಶೆಲ್ಟರ್ ಅಂತಂತಂದ್ರೆ ವಾಸಸ್ಥಾನ, ಜನರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದ ಮನೆ, ವಾಸಸ್ಥಾನದ ವರ್ಷವೆಂದು ಕರೆದ್ರು. 92ರಲ್ಲಿ ಪರಿಸರಕ್ಕೆ ಆದ್ಯತೆ ಕೊಡೋದಕ್ಕೋಸ್ಕರ ಪರಿಸರ ವರ್ಷವೆಂದು ಘೋಷಣೆ ಮಾಡಿದ್ರು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಮಾಡುತ್ತೇವೆ. ಪರಿಸರ ಸಂರಕ್ಷಣೆ ಮತ್ತು ಹವಾಮಾನವು ಇವೆರಡು ನಮಗೆ ಬಹಳ ಪ್ರಾಮುಖ್ಯದ ವಿಚಾರ. 1993ರ ವರ್ಷವನ್ನ ಅಂಗವಿಕಲರ ಬೆಳವಣಿಗೆ ಅಥವಾ ಅವರಿಗಾಗಿರುವಂತಹ ಒಂದು ವರ್ಷ, ದ ಇಯರ್ ಆಫ್ ದಿ ಡಿಸೇಬಲ್ ಪರ್ಸನ್ಸ್, ದೈಹಿಕವಾಗಿರುವಂತಹ ಅಸಮರ್ಥರನ್ನ ಸಮಾಜ ಮುಖ್ಯವಾಹಿನಿ ತರುವಂತ ವರ್ಷ. 1994ರಲ್ಲಿ ಆ ವರ್ಷವನ್ನ ಯೌವನರ ವರ್ಷ ಅಥವಾ ಇಯರ್ ಆಫ್ ದಿ ಯೂತ್ ಅಂತ ಕರೆದ್ರು. ಸೊ ಎಲ್ಲ ರಾಷ್ಟ್ರಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೌವನಸ್ಥರನ್ನು ಹೊಂದಿದೆ, ಹಾಗಾಗಿ ಅವರಿಗೆ ಅದನ್ನು ಸಮರ್ಪಿಸಿದ್ರು. 1995ರ ವರ್ಷವನ್ನ ಪಾವರ್ಟಿ ರಿಡಕ್ಷನ್, ಬಡತನ ನಿರ್ಮೂಲನೆ ವರ್ಷವೆಂದು ಘೋಷಣೆ ಮಾಡಲಾಗಿದೆ. ಅನೇಕ ಬಾರಿ ಇದು ಸೀಟಿಗೆ ಪ್ರಶ್ನೆ ಕೇಳುತ್ತಾರೆ, ಸಾರ್ಕ್ ಯಾವ ವರ್ಷವನ್ನ ಬಡತನ ನಿರ್ಮೂಲನೆ ವರ್ಷವೆಂದು ಘೋಷಣೆ ಮಾಡಲಾಗಿದೆ ಅಂತಂದ್ರೆ ಅದು 1995. ಮುಂದೆ 96ನೇ ವರ್ಷವನ್ನ ಇಯರ್ ಆಫ್ ಲಿಟ್ರಸಿ ಮೀನ್ಸ್ ಶಿಕ್ಷಣದ ಕಲಿಕಾ ವರ್ಷವೆಂದು ಘೋಷಣೆ ಮಾಡಿದ್ದರು. 97ರನ್ನ ಪಾರ್ಟಿಸಿಪೇಟಿವ್ ಗವರ್ನೆನ್ಸ್ ಅಂದ್ರೆ ಉತ್ತಮ ಆಡಳಿತ ಪಾಲ್ಗೊಳ್ಳುವಿಕೆ ಎಂದು ಘೋಷಣೆ ಮಾಡಿದ್ರು. 99ನೇ ವರ್ಷವನ್ನ ಬಯೋಡೈವರ್ಸಿಟಿ, ಜೈವ ವೈವಿಧ್ಯತೆ ಎಂಬುದಾಗಿ ಘೋಷಣೆ ಮಾಡಿದ್ರು. ಮುಂದೆ 2002 ಮತ್ತು 2003ರ ವರ್ಷವನ್ನ ಇಯರ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ಯೂತ್ ಟು ಎನ್ವಿರಾನ್ಮೆಂಟ್, ಯೌವನ ಹದಿಹರೆಯದವರು ಪರಿಸರಕ್ಕೆ ಕೊಡುಗೆ, ಯೌವನಸ್ಥರ ಅಥವಾ ಹದಿಹರೆಯದವರ ಪರಿಸರಕ್ಕೆ ಕೊಡಬೇಕಾದ ಕೊಡುಗೆ ಎಂಬುದಾಗಿ ಘೋಷಣೆ ಮಾಡಿದ್ರು. 2004ನೇ ವರ್ಷವನ್ನ TB, HIV ಅಥವಾ ಏಡ್ಸ್ ಕಾಯಿಲೆಯ ಜಾಗೃತಿ ವರ್ಷವೆಂದು ಘೋಷಣೆ ಮಾಡಿದ್ರು. 2005ನೇ ವರ್ಷವನ್ನ ಏಷ್ಯಾ ಟೂರಿಸಂ ಇಯರ್ ಎಂಬುದಾಗಿ ಘೋಷಣೆ ಮಾಡಿದ್ರು. ಇದಿಷ್ಟು ಸಾರ್ಕ್ನ ಪ್ರಮುಖವಾಗಿರುವಂತ ಸಂಗತಿಗಳು ಮತ್ತು ವಿಷಯಗಳು. ಇದರ ಜೊತೆಗೆ ಸ್ವಲ್ಪ ನಾವು ಈ ಸಾರ್ಕ್ ಶೃಂಗಸಭೆಗಳು, ಈ ಸಾರ್ಕ್ ಶೃಂಗಸಭೆ
ಅದು ಹೇಗೆ ನಡೆಯುತ್ತೆ ಎಂಬುದಾಗಿ ಒಂದು ಸಣ್ಣ ನಾವು ವಿಡಿಯೋ ನೋಡ್ಕೊಳ್ಳೋಣ. ಆ ಶೃಂಗಸಭೆಯಲ್ಲಿ ಪ್ರತಿ ರಾಷ್ಟ್ರದ ಪ್ರಧಾನಿಗಳು ಅಥವಾ ಅಧ್ಯಕ್ಷರು ಬಂದು ಸೇರ್ತಾರೆ. ಪ್ರತಿ ರಾಷ್ಟ್ರದ ಅಧ್ಯಕ್ಷರುಗಳು ಅಥವಾ ಪ್ರಧಾನಿಗಳು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಒಂಬತ್ತು ವೀಕ್ಷಕ ರಾಷ್ಟ್ರಗಳು ಈ ಒಂದು ಸಭೆಗೆ ಹಾಜರಾಗಿರುತ್ತಾರೆ. ಇಲ್ಲಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಅಧ್ಯಕ್ಷರುಗಳು ಅಥವಾ ಪ್ರಧಾನಿಗಳು ಬಂದು ಹಾಜರಾಗ್ತಾರೆ. ಹೀಗೆ ಹಾಜರಾಗುವಂತ ಸಂದರ್ಭದಲ್ಲಿ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತೆ. ಹಲವಾರು ವಿಚಾರಗಳನ್ನ ಮುಕ್ತವಾಗಿ ಮಾತಾಡ್ತಾರೆ ಮತ್ತು ಅದರ ಕುರಿತಾಗಿ ಅವರು ತಮ್ಮದಾಗಿರುವಂತಹ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರಗಳ ಮಧ್ಯೆ ಯಾವಾಗಲೂ ಸಹ ಹೊಂದಾಣಿಕೆ ಬಹಳ ಪ್ರಾಮುಖ್ಯ ಅನ್ನುವ ವಿಚಾರವನ್ನ ಇಲ್ಲಿ ನಾವು ಕಾಣಬಹುದು. ಹೊಂದಾಣಿಕೆ ಇಲ್ಲದೆ ಯಾವುದು ಸಹ ನಡೆಯುವುದಿಲ್ಲ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಹೀಗೆ ಸಭೆಗಳು ಆರಂಭವಾದಾಗ ವಿಶ್ವದ ಎಲ್ಲಾ ರಾಷ್ಟ್ರಗಳ ಗಣ್ಯರು, ಪ್ರತಿನಿಧಿಗಳು, ಜರ್ನಲಿಸ್ಟ್ಗಳು ಬಂದು ಯಾವ್ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದಾಗಿ USA, ಚೈನಾ ಇತರ ಎಲ್ಲ ರಾಷ್ಟ್ರಗಳ ವೀಕ್ಷಕರುಗಳು ಬಂದು ಭಾಗವಹಿಸಿ ಈ ರಾಷ್ಟ್ರಗಳು ತೆಗೆದುಕೊಳ್ಳುವಂತ ತೀರ್ಮಾನಗಳು ಹೇಗಿರುತ್ತವೆ ಎಂಬುದಾಗಿ ಸಹ ಅವರು ಆ ಒಂದು ಸಮಯಗಳಲ್ಲಿ ಅವಲೋಕನವನ್ನ ಮಾಡ್ತಾರೆ. ಸೊ ಈ 18ನೇ ಒಂದು ಶೃಂಗಸಭೆ, ಈ 18ನೇ ಶೃಂಗಸಭೆಗೆ ಭಾರತದ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು. ಅಲ್ಲಿಯೂ ಸಹ ಅವರು ಈ ಸಾಮೂಹಿಕ ಭದ್ರತೆ ಮತ್ತು ಭಯೋತ್ಪಾದನೆ ತಡೆಗಟ್ಟುವ ವಿಚಾರದಲ್ಲಿ ಮಾತಾಡಿದ್ರು. ಶ್ರೀಲಂಕಾದ ಮಹೀಂದ್ರ ರಾಜಪಕ್ಷೆ, ಪಾಕಿಸ್ತಾನದ ನವಾಜ್ ಶರೀಫ್, ಮತ್ತೆ ಭೂತಾನ್ನ ದೊರೆ, ನೇಪಾಳದ ಅಧ್ಯಕ್ಷರು ಮತ್ತು ಬಾಂಗ್ಲಾದ ಪ್ರಧಾನಿ ಹಾಗೆ ಅಫ್ಘಾನಿಸ್ತಾನದ ಅಧ್ಯಕ್ಷರು ಪ್ರತಿಯೊಬ್ಬರು ಈ ಸದನದಲ್ಲಿ ಭಾಗವಹಿಸಿದ್ದನ್ನ ನಾವು ಕಾಣುತ್ವಿ. ಹೀಗೆ ಭಾಗವಹಿಸಿದ ನಂತರವಾಗಿ ಎಲ್ಲರೂ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾರೆ ಮತ್ತು ಭಾರತದ ವಿದೇಶಾಂಗ ಸಚಿವೆ ಆ ಸಮಯ ಭಾಗವಹಿಸಿದ್ರು. ಆ ಪ್ರತಿಯೊಬ್ಬ ಪ್ರಧಾನಿ ಹಿಂದುಗಡೆ ಆ ದೇಶದ ರಾಜತಾಂತ್ರಿಕ ಸಂಬಂಧವನ್ನು ಬೆರೆಸುವಂತ ಅಂಬಾಸಡರ್ಸ್ಗಳ ಜೊತೆಗೆ ಇರುತ್ತಾರೆ. ಇವರ ನೇತೃತ್ವದಲ್ಲಿ ಹಲವಾರು ಒಪ್ಪಂದಗಳು ಆಗ್ತವೆ ಮತ್ತು ಭಾಷೆಗಳನ್ನ ಭಾಷಾಂತರ ಮಾಡುವಂತಹ ವ್ಯವಸ್ಥೆಯನ್ನು ಸಹ ಅಲ್ಲಿರುತ್ತೆ. ಹೀಗಾಗಿ ಸಾರ್ಕ್ ಅನ್ನೋದು ಈ 8 ರಾಷ್ಟ್ರಗಳಲ್ಲಿ ಪರಸ್ಪರವಾಗಿರುವಂತ ಒಂದು ಒಕ್ಕೂಟ ವ್ಯವಸ್ಥೆಗೆ ಒಂದು ಶ್ರೇಷ್ಠತೆಯನ್ನ ತರುವಂತದಾಗಿದೆ ಈ ಸಾರ್ಕ್ ಶೃಂಗಸಭೆಗಳು. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತ ಇವತ್ತು ವಿಶ್ವದಲ್ಲಿ ಸಾರ್ಕ್ನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮತ್ತು GDP ಹೊಂದಿಕೊಂಡಿದ್ದು, ನೆರೆಹೊರೆ ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಪ್ರಧಾನಿಯವರು ಎಲ್ಲಾ ರೀತಿಯಂತಹ ಸಹಕಾರ ಮತ್ತು ಸಹಬಾಳ್ವೆಯೊಂದಿಗೆ ಸಾಮರಸ್ಯದ ಜೀವನ ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ಕೊಂಡು ಭಾರತ ಎಲ್ಲರನ್ನು ಒಳಗೊಂಡಂತೆ ಬೆಳಿಬೇಕೆಂಬ ಪರಿಕಲ್ಪನೆ ಹೊಂದಿದೆ. ಎಲ್ಲರಿಗೂ ಧನ್ಯವಾದ.